ಆಗೋದ್ರಿ. ಈ ಹೇಳ್ತೀರಿ ಅದನ್ನ ಇದು ಮಾಡಿ ಅಂದ್ರೆ ಗಂಡ ಮೆತ್ತಗೆ ಹಾಕಂಡಲ್ಲ ರೀ, ಹಂಗೆ ಅದು ಓಡಾಕೆ ಶುರು ಮಾಡ್ತಾನೆ. ಓಡಾಕೆ ಶುರು ಮಾಡಿದ ಕೂಡಲೇ ಹೇಳ್ತಾರೆ ಅವು ಇಂಗ್ಲೋಬ ಮಗು ಅದು ಇರ್ತಾರೆ. ಎಲ್ಲರೂ ಒಂಥರ ಆಗಿಬಿಡ್ತಿರಲ್ಲ ಆಕೆ ದೇವಿ ಬೆನ್ನಟ್ಟು ಅವ್ನು ಓಡಾಡೋದು ಅಂತಂದ್ರೆ ಇದೇ ಬೆಳಗ್ಗೆ ಆಗ್ತಿತ್ತಲ್ಲ, ಇದಕ್ಕೆ ಹೊನ್ನಾಟ ಅಂತೇಳಿ ಹೇಳ್ತಾರೆ. ನಿಜವಾಗಿ ಕಡೆಗೆ ಸರ್ ಆ ಗಂಡನ ಅಸಹಾಯಕ ಸ್ಥಿತಿ ಹೆಂಗಾಗತ್ತಂದ್ರೆ ಹೆದರಿ ಕೋಣೆನ ಹೊಟ್ಟೆ ಒಳಗೆ ಹೋಗಿಬಿಡ್ತಾನೆ. ಆವಾಗ ಈಗ ದೇವಿ ನೋಡ್ರಿ, ಸಾಕ್ಷಾತ್ ದೇವಿ ಇದ್ದರೂ ಕೂಡ ರೀ ಏನು ಮಾಡಬೇಕು ಏನು ಮಾಡೋದು ಅಂತ ಅಂದ್ಕೊಂಡ್ರೆ ಕೋಣೆನ ಕಡ್ದು ಬಿಡ್ತಾರೆ. ಈಗಿನ ಮೊದಲಿನ ಸಂಪ್ರದಾಯ ಬಂದದ ರೀ, ಕೋಣೆನ ಕಡಿಯುವಂಥದ್ದು ರೀ. ಅಂದ್ರೆ ಎಂಥ ಒಂದು ಇದಿದ್ರು ಕೂಡ ರೀ ಮನುಷ್ಯ ಬುದ್ಧಿ ಶೂನ್ಯ ಆಯ್ತಂತಂದ್ರೆ ಏನು ಮಾಡ್ತಾರೋ ಏನೆಲ್ಲ ಮಾಡ್ತಾರೋ ಮಾಡ್ತಾರೆ. ಇದು ಬತ್ತು ನೋಡಿರಿ ನಿಮ್ದು, ಯಾಕಂದ್ರೆ ನಿಮ್ಮ ಬಾಯಿಂದ ಬರಬೇಕಾಗಿತ್ತು. ಈ ಜಾತಿ ವೈಷಮ್ಯ ಏನದ ಸರ ಇದು ಹೋಗೋದೇ ಇಲ್ಲ ಅಂತ ಅನಿಸ್ತದೆ ರೀ. ಯಾಕೆ ಆ್ಯಕ್ಚುಲಿ ಹಿಂಗೆ ಆಗಬಾರ್ದು, ಪ್ರಾಣಿ ಹಿಂಸೆ ಆಗಬಾರ್ದು ಅಂತ ಅನಿಸ್ತೈತೆ ರೀ. ಆದರೆ ಅದು ಪರಂಪರಾಗತವಾಗಿ ಅಂದ್ರೆ ಅವನಿಗೆ ಬೆನ್ನು ಹತ್ತಿ ತೇರ್ಲೆ ಕುತ್ಕೊಂಡು ಬೆನ್ನು ಹತ್ತಲ್ಲ ಅವಾಗ. ಇಲ್ಲ ರೀ, ನಂತರ ಪಾಲಿಕೆ ಒಳಗೆ ಬರ್ತದೆ ನೋಡಿಲ್ರಿ, ತೇರಿನಾಗ ನಂತರ ಕೂತ ಹೇಳ್ತಿರ್ತಾರೆ ರೀ. ಅದಕ್ಕೆ ಪಾಲಿಕೆ ಹೊನ್ನಾಟದೊಳಗೆ ಏನೈತೆ ಪಾಲಿಕೆ, ಯಾಕಂದ್ರೆ ತೇರೆಲ್ಲ ಹೋಗಿ ಹೆಚ್ಚಿದ ಮೇಲೆ ಗುಡಿಗೆ ಹೆಚ್ಚಿದ ಮೇಲೆ ತರ ಕೋಣನ ಮರ್ದನ ಆಕೈತಿ, ಮರ್ದನ ಆಕೈತಿ ಅದು. ಕೋಣನ ಮರ್ದನ ಅದ್ರ ಮುಂದೆ ಕೋಣಾಪ ಹೊಡೆದಿರ್ತಾನ, ಈಕೆಯಿಂದ ಬೆನ್ನ ಹಚ್ಚಿರ್ತಾರ, ಅದು ರಥ ತಗೊಂಡು ಬೆನ್ನ ಹಚ್ಚಿರ್ತಾರ. ಸರ್ ದೇವಿ ಹಂತಕ್ಕೆ ಹೋಗ್ತಾನೆ ಸರ್. ಹಾಗೆ ಆ್ಯಕ್ಚುಲಿ ಹೇಳ್ಬೇಕಾ ಸರ್, ಶೈಲಿಪುತ್ರಿಯಾಗಿ ಶಿವನನ್ನು ಒಲಿಸಿದಾಳ ದಾಕ್ಷಾಯಣಿ ರೀ. ದಕ್ಷ ಬ್ರಹ್ಮಣ ಎದ್ದು ನಿಲ್ಕೊಂಡಾಗ ಹಾಗೆ ಪಾರ್ವತಿಯಾಗ ಆಕೆ ಶಾಂಭವಿ ರೀ, ಈಕೆ ಬ್ರಹ್ಮಚಾರಿಣಿ ರೀ, ಚಂದ್ರಘಂಟಾದೇವಿ, ಕುಷ್ಪುಂಡಾದೇವಿ, ಸ್ಕಂದಮಾತೆ, ಕಾತ್ಯಾಯಣಿ, ಕಾಲರಾತ್ರಿ ದೇವಿ, ಸಿದ್ಧಿರಾತ್ರಿ ದೇವಿ, ಮಹಾಗೌರಿಯಾಗಿ ವಿಜೃಂಭಿಸ್ತಾ ಇರ್ತಾರೆ. ಇದು ಮುಂದೆ ರಥ ಎಂದಿನ ಸ್ಟಾರ್ಟ್ ಆಗ್ತದೆ ರೀ ಗುರುಗಳ? ರಥ ಸರ್ ಪ್ರಾರಂಭ ಆಗೋದು 2ನೇ ತಾರೀಕು ರೀ. 2ನೇ ತಾರೀಕು ಏನಕ್ಕಂತ ಸರ್ ಅಂಬಗೇರ ಗಲ್ಲಿಯೊಳಗೆ ಏನು ಅಲ್ಲಿ ಕೂತಿರ್ತಾರೆ, ಪ್ರತಿಷ್ಠಾಪನೆ ಮಾಡಿರ್ತಾರೆ ರೀ. ಆ ದೇವಿನ ಏನು ಮಾಡ್ತಾರೆ ತೊಗೊಂಡು ಬಂದು ನಿಮ್ಮ ಸೋಮವಾರಪೇಟೆ ಒಳಗೆ ಇದೈತಾರೆ ತೇರು ಇರ್ತದೆ ರೀ. ಆ ಸೋಮವಾರಪೇಟೆ ಒಳಗೆ ಇದಂತ ಅಲ್ಲಿ ತೇರು ಕುಂಡ್ರಿಸಿ ಅದು 1ನೇ ಬರ್ತಾರೆ. 2ನೇ ತಾರೀಕಿಗೆ ಬಂದು ಇಲ್ಲಿ ದ್ಯಾಮವ್ವನ ಗುಡಿಗೆ ಬರ್ತಾರೆ. ದ್ಯಾಮವ್ವನ ಗುಡಿಗೆ ಬಂದ ನಂತರ ರೀ ಅವು 2 ತೇರುಗಳು ಇರ್ತಾವಲ್ಲ ರೀ, ಅವು ಮತ್ತು ಹಿಂಗೆ ಕೆಳಗಡೆ ಈ ಅಪ್ಸರಾ ಕುಟುಂಬ ಮಾರ್ಗವಾಗಿ ರೀ ರವಿವಾರಪೇಟೆ ಮುಖಾಂತರವಾಗಿ ನಂತರ ಒಂದು ಗುರುವಾರಪೇಟೆ ಮಹಾಲಕ್ಷ್ಮೀ ದೇವಿ ಗುಡಿ ಹೋಗ್ತದೆ ರೀ. ಇನ್ನೊಂದು ಬಾಪನ ಕೂಟ ಅಂತಾರ, ಅಗಳಿ ಕೂಟ ಅಲ್ಲಿಂದ ಇದು ಒಂದು ಗುರುವಾರಪೇಟೆಗೆ ಹೋಗ್ತದೆ ರೀ. ನಂತರ ಅದು 4ನೇ ತಾರೀಕು ಹೋಗ್ತದೆ ರೀ. ಇದು 5ನೇ ತಾರೀಕು ಈ ಕಡೆ ಹೋಗ್ತದೆ ರೀ ಸರ್. ಮಹಾಲಕ್ಷ್ಮೀ ದೇವಿ 4ನೇ ತಾರೀಕು ಗುರುವಾರಪೇಟೆ ಮಹಾಲಕ್ಷ್ಮಿ ಗುಡಿ ಬಂದಿರ್ತದೆ ರೀ. 5ನೇ ತಾರೀಕಿಗೆ ಇದು ಮೆರಕನಟ್ಟಿ ಲಕ್ಷ್ಮಿ, ಈಗ ನಮ್ಮ ಲಕ್ಷ್ಮೀ ಬಡಾವಣೆ ಅಂತ ಹೇಳ್ತಾರೆ ಸರ್. ಈಗಂತೂ ಸರ್ ಲಕ್ಷ್ಮೀ ಗುಡಿ ನೋಡ್ಲಿಕ್ಕೆ ಆನಂದ ಸರ್. ಯಾರು ದೇಶ ವಿದೇಶಿಯರು ಸರ್ ಕುಕ್ಕಾಕ್ ಪಾಲ್ಸ್ ನೋಡಕ್ಕೆ ಬಂದವ್ರು ನಮ್ಮ ಮಹಾಲಕ್ಷ್ಮೀ ದೇವಿ ದರ್ಶನ ತೊಗೊಂಡು ಹೋಗಬೇಕು, ಅಷ್ಟು ಸುಂದರವಾಗಿ ನಿರ್ಮಾಣ ಆಗಿದೆ, ಭಾಳ ಸುಂದರ ಆಗಿದೆ ಸರ್. ಅಂದರೆ ಈ ಗುಡಿಗಳ ಮುಂದೆ ಕೋಣನ ಹನನ ಆಗ್ತದೆ.